ವೀಕ್ಷಕರೇ, ಜಗತ್ತಿನಲ್ಲಿ ನಡೆಯುತ್ತಿರುವ ಘಟನಾವಳಿಗಳ ಬಗ್ಗೆ ಮಾತಾಡೋದಾದ್ರೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇಲಾನ್ ಮಸ್ಕ್ ಕೊಟ್ಟಿರುವ ಹೇಳಿಕೆ ಈಗ ಇಡೀ ಜಗತ್ತನ್ನೇ ಚಿಂತೆಗೀಡು ಮಾಡಿದೆ. ಮಸ್ಕ್ ಹೇಳಿರೋದು ಏನು ಗೊತ್ತಾ? 2030ರೊಳಗೆ ಒಂದು ದೊಡ್ಡ ಮಟ್ಟದ ವಾರ್ ನಡೆಯುತ್ತೆ ಅಂತ. ಇದು ಕೇವಲ ಸಂಘರ್ಷ ಅಲ್ಲ. 1971 ಮತ್ತು 1999ರಲ್ಲಿ ನಡೆದಂತಹ ಪೂರ್ಣ ಪ್ರಮಾಣದ ಯುದ್ಧ. ಈಗ ನೋಡಿ, ಇದೆಲ್ಲದರ ಮಧ್ಯೆ ಭಾರತಕ್ಕೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಬರ್ತಾ ಇದ್ದಾರೆ. ಡಿಸೆಂಬರ್ 4 ಮತ್ತು 5ರಂದು ಈ ಭೇಟಿ ಆಗ್ತಾ ಇದೆ. ಜಿಯೋಪೊಲಿಟಿಕ್ಸ್ನಲ್ಲಿ ಈ ಟೈಮ್ ಬಹಳ ಮುಖ್ಯವಾಗಿದೆ. ಜಾಗತಿಕವಾಗಿ ಈಗ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಒಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ವಾರ್, ಇನ್ನೊಂದು ಕಡೆ ಇಸ್ರೇಲ್-ಇರಾನ್ ಕಾನ್ಫ್ಲಿಕ್ಟ್. ಅಮೆರಿಕ ಕೂಡ ಇರಾನ್ ಮೇಲೆ ಖಡಕ್ ದಾಳಿ ಮಾಡಿರೋದನ್ನ ನೋಡಿದ್ವಿ. ಇದರ ಜೊತೆಗೆ ಚೀನಾ-ತೈವಾನ್ ಯುದ್ಧದ ಭೀತಿ ಕೂಡ ಇದೆ. ಅಮೆರಿಕ ಮತ್ತು ಜಪಾನ್ ತೈವಾನ್ ಪರ ನಿಂತರೆ ಏನಾಗುತ್ತೆ ಅನ್ನೋದು ಈಗ ಪ್ರಶ್ನೆ. ಇನ್ನು ನಮ್ಮ ಭಾರತದ ಗಡಿಯ ವಿಚಾರಕ್ಕೆ ಬಂದ್ರೆ, ಅಮೆರಿಕಾದ ಒಂದು ಪ್ರಮುಖ ಸಂಸ್ಥೆ ವರದಿ ಏನು ಹೇಳುತ್ತೆ ಅಂದ್ರೆ, ಚೀನಾ ಜೊತೆ ವಾರ್ ಆದ್ರೆ ಅದು ಸ್ಟೇಲ್ಮೇಟ್ ಸ್ಥಿತಿಗೆ ತಲುಪುತ್ತೆ ಅಂತ. ಅಂದ್ರೆ ಯಾರು ಗೆಲ್ಲೋಲ್ಲ, ಯಾರು ಸೋಲೋಲ್ಲ ಅಂತ. ಆದರೆ ಪಾಕಿಸ್ತಾನ ನಮ್ಮ ಮುಂದೆ ನಿಲ್ಲಲ್ಲ. ಆದರೆ ಚೀನಾ ಜೊತೆ ಭೂಮಿಯ ಮೇಲೆ ಸ್ಟೇಲ್ಮೇಟ್ ಆದ್ರೆ ಹಿಂದೂ ಮಹಾಸಾಗರದಲ್ಲಿ ಮರೈನ್ ವಾರ್ ನಡೆಯೋ ಸಾಧ್ಯತೆಯಿದೆ. ಈ ಬಗ್ಗೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಈ ಯುದ್ಧ ಇನ್ನೂ ಮುಗಿದಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಬಿಗ್ ಪಾಯಿಂಟ್, ನೇಟೋ ಮತ್ತು ರಷ್ಯಾ ನಡುವಿನ ಸಂಘರ್ಷ. ಪುಟಿನ್ ಅವರು ಯುರೋಪ್ಗೆ ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ, ನಿಮಗೆ ಯುದ್ಧ ಬೇಕಾದ್ರೆ ನಾವು ಕೂಡಲೇ ರೆಡಿ ಇದ್ದೀವಿ ಅಂತ. ಹೀಗಿರುವಾಗ ಪುಟಿನ್ ಭಾರತಕ್ಕೆ ಬರ್ತಾ ಇರೋದ್ರ ಹಿಂದಿನ ಅಸಲಿ ಕಾರಣ ಏನು? ಮೊದಲನೇದು S-500 ಡೀಲ್. ನಾವು ಈಗಾಗಲೇ S-400 ತಗೊಂಡಿದ್ದೇವೆ. ಈಗ S-500 ಖರೀದಿ ಮಾಡೋ ಮಾತುಕತೆ ಇದೆ. ಇದು ಶತ್ರು ರಾಷ್ಟ್ರಗಳ ಉಪಗ್ರಹಗಳನ್ನು ಹೊಡೆಯುವ ಸಾಮರ್ಥ್ಯ ಹೊಂದಿದೆ. ಎರಡನೇದು 2030ರೊಳಗೆ $100 ಬಿಲಿಯನ್ ವ್ಯಾಪಾರ ಗುರಿ. ಮೂರನೇದು RELOS ಅಗ್ರಿಮೆಂಟ್. ಅಮೆರಿಕ ಫ್ರೆಂಡ್ಸ್ ಜೊತೆ ಮಾಡಿಕೊಂಡಿರೋ ಲಾಜಿಸ್ಟಿಕ್ಸ್ ಒಪ್ಪಂದದಂತೆಯೇ ರಷ್ಯಾದ ಜೊತೆ RELOS ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ ಸೈನ್ ಮಾಡುವ ಸಾಧ್ಯತೆಯಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪಾಕಿಸ್ತಾನ ಏನ್ ಮಾಡ್ತು ಗೊತ್ತಾ? ಶ್ರೀಲಂಕಾದಲ್ಲಿ ಚಂಡಮಾರುತ ಬಂದಾಗ ನಾವು ಸಹಾಯ ಕಳಿಸಿದ್ವಿ. ಆಗ ಪಾಕಿಸ್ತಾನದವರು ನಮ್ಮ ಏರ್ಸ್ಪೇಸ್ ಬಳಸಲು ಇಂಡಿಯಾ ಬಿಡ್ತಾ ಇಲ್ಲ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ನಾವು ತಕ್ಷಣ ಏರ್ಸ್ಪೇಸ್ ಓಪನ್ ಮಾಡ್ಕೊಂಡ್ವಿ. ಆಮೇಲೆ ಪಾಕಿಸ್ತಾನ ಕಳಿಸಿದ ಫುಡ್ ಪ್ಯಾಕೆಟ್ಸ್ನ ನೋಡಿದ್ರೆ ಅವುಗಳ ಎಕ್ಸ್ಪೈರಿ ಡೇಟ್ 1 ವರ್ಷದ ಹಿಂದಿನದು. ಇಂತಹ PR ಸ್ಟಂಟ್ನಿಂದ ಪಾಕಿಸ್ತಾನಕ್ಕೆ ತಿರುಗೇಟು ಬಿದ್ದಿದೆ. ಭಾರತದ ಬಗ್ಗೆ ಅಮೆರಿಕದ ಒಂದು ವರದಿ ಏನು ಹೇಳುತ್ತೆ ಅಂದ್ರೆ, ಜಾಗತಿಕ ವೇದಿಕೆಯಲ್ಲಿ ನಾವು ಸೈಲೆಂಟ್ ವಾರ್ ಅನ್ನು ಸೋಲುತ್ತಿದ್ದೇವೆ, ನಮ್ಮ ಕಮ್ಯುನಿಕೇಷನ್ ಮತ್ತು ಲಾಬಿ ಕೊರತೆ ಇದೆ ಅಂತ. ಅದೇನೇ ಇರಲಿ, ಪಾಕಿಸ್ತಾನ ಕಥೆ ಮುಗೀತಾ ಇದೆ. ಫಿನ್ಲ್ಯಾಂಡ್, ಸ್ವೀಡನ್ನಂತಹ ದೊಡ್ಡ ದೇಶಗಳು ತಮ್ಮ ರಾಯಭಾರ ಕಚೇರಿಯನ್ನು ಅಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ. ಪಾಕಿಸ್ತಾನ ಸಂಪೂರ್ಣವಾಗಿ ಬಾಲ್ಕನೈಸ್ ಆಗೋವರೆಗೂ, ಅಂದ್ರೆ ತುಂಡು ತುಂಡಾಗೋವರೆಗೂ ನಾವು ಸೈಲೆಂಟ್ ಆಗಿರೋ ಹಾಗಿಲ್ಲ. ಇದು ಇವತ್ತಿನ ಬಿಗ್ ಜಿಯೋ ಪೊಲಿಟಿಕಲ್ ಅನಾಲಿಸಿಸ್.